ನೀವೇನಾದ್ರೂ ಹಾಸ್ಟೆಲ್ ಅಲ್ಲಿ ಇದ್ದೀರಾ ಅಥವಾ ವರ್ಕ್ ಪರ್ಪಸ್ ಬೇರೆ ಊರಿಗೆ ಹೋಗಿದ್ದೀರಾ, ಹಾಗಿದ್ರೆ ಜಸ್ಟ್ 270 ರುಪೀಸ್ಗೆ ಸಿಗ್ತಾ ಇರೋ ಈ ಬೆಡ್ ನ ಮಿಸ್ ಮಾಡ್ಕೋಬೇಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಮ್ಮ ಸಾಹೇಬ್ರು ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸಿದ್ರು. ಜೊತೆಗೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಇನ್ನೇನು ಒಂದು 6 ದಿನ ಅಷ್ಟೇನೆ ಬಾಕಿ ಇರೋದು. ಹಾಗಾಗಿ ನಮ್ಮ ಸಾಹೇಬ್ರು ಸ್ವಲ್ಪ ಟೆನ್ಷನ್ ತಗೊಂಡು ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇದ್ದಾರೆ. ಯಾವ್ದಾದಕ್ಕೆ ಏನೇನು ಖರ್ಚಾಗ್ಬೋದು ಅಂತ ಲೀಸ್ಟ್ ಮಾಡಿ ಇಡ್ತಾ ಇದ್ರು. ಇನ್ನು ಅದೇ ಗ್ಯಾಪ್ ಅಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಒಂದು ಪ್ರಮೋಷನ್ ಶೂಟ್ ಇತ್ತು ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿ ನಮ್ಮ ಸಾಹೇಬ್ರು ಈ ಟ್ರ್ಯಾಕ್ ಪ್ಯಾಂಟ್ ಜೊತೆಗೆ ಟಿ ಶರ್ಟ್ ಕೂಡ ಟ್ರೈ ಮಾಡಿದ್ರು. ನನ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ರು, ನಿಮ್ಗೂ ಹಂಗೆ ಅನ್ನಿಸ್ತಾ ಇದೆಯಾ? ಇನ್ನು ಅಲ್ಲಿ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಮತ್ತೆ ಟೌನ್ ಒಳಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಅದನ್ನು ಕೂಡ ಮುಗಿಸ್ಕೊಂಡು ಮನೆ ಕಡೆ ಬಂದು ಇವತ್ತೇ ವಿಡಿಯೋ ಪೋಸ್ಟ್ ಮಾಡೋದು ಇದ್ದಿದ್ರಿಂದ ಬಂದವರೇ ಫಸ್ಟ್ ಕಾಂಟೆಂಟ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಮೊನ್ನೆ ಒಂದು ಪಾರ್ಸೆಲ್ ಬಂದಿತ್ತಲ್ಲ, ಅದನ್ನು ಓಪನ್ ಮಾಡ್ತಾ ಇದ್ವಿ. ನಾನು ಈ ಬೆಡ್ ನೋಡಿದಾಗ ನನಗೆ ಒಂದ್ ಸೆಕೆಂಡ್ ಶಾಕ್ ಆಗಿ ಹೋಗಿತ್ತು. ಇಷ್ಟು ಕಡಿಮೆ ಪ್ರೈಸ್ಗೆ ಬೆಡ್ ಎಲ್ಲ ಸಿಗ್ತಾ ಇದೆಯಾ ಅಂತ. ನಮ್ಗೆ ಊರಿಗೆ ಬೇಕಾಗಿತ್ತು, ಸೊ ಹಾಗಾಗಿ ಆರ್ಡರ್ ಮಾಡ್ಕೊಂಡಿದ್ದೆ. ಕ್ವಾಲಿಟಿ ವೈಸ್ ಮಾತ್ರ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿನ್ನ ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಪ್ಯಾಕೇಜ್ ಬಂದಾಗ ಅಗ್ಲ ಏನಪ್ಪ ಇಷ್ಟೇ ಇದೆ ಅಂತ ಅನ್ಕೊಂಡೆ. ಓಪನ್ ಮಾಡಾದ್ಮೇಲೆ ಗೊತ್ತಾಯ್ತು ನನಗೂ ಕೂಡ ಎಷ್ಟು ಅಗ್ಲ ಬಂದಿದೆ ಅಂತ. ನೀವೇನಾದ್ರೂ ಹಾಸ್ಟೆಲ್ ಅಲ್ಲಿ ಇದ್ದು ಓದ್ತಾ ಇರೋರಾಗಿರ್ಬೋದು, ಅಥವಾ ದೊಡ್ಡಸ್ಗೆ ಕ್ಯಾರಿ ಮಾಡಕ್ ಆಗಲ್ಲ ನಾವು ವರ್ಕ್ ಹೋದಾಗೆಲ್ಲ ಅಂತ ಇರ್ಬೋದು, ಅಥವಾ ಬ್ಯಾಚುಲರ್ಸ್ ಗಳಿಗಾಗಿರ್ಬೋದು, ಈ ಬೆಡ್ ಮಾತ್ರ ಪರ್ಫೆಕ್ಟ್ ಅಂತೀನಿ. ಇದ್ರ ಪ್ರೈಸ್ ಜಸ್ಟ್ 270 ಅಷ್ಟೇನೆ. ನಾನು 2 ತರಿಸ್ಕೊಂಡಿದ್ದೆ, ನಮಗೆ 2 ಬೇಕಾಗಿತ್ತು ಅಂತ. ನಾನ್ ಕೊಟ್ಟಿರೋ ದುಡ್ಡು ಪೈಸಾ ವಸೂಲ್ ಅಂತಾನೆ ಹೇಳ್ತೀನಿ, ಅಷ್ಟ್ ಚೆನ್ನಾಗಿ ಬಂದಿದೆ. ಹಾಗೆ ತುಂಬಾ ಸಾಫ್ಟ್ ಆಗು ಕೂಡ ಇದೆ. ಜೊತೆಗೆ ಆರಾಮ್ಸೆ ಕ್ಯಾರಿ ಕೂಡ ಮಾಡ್ಬೋದು, ಆರಾಮ್ಸೆ ಫೋಲ್ಡ್ ಕೂಡ ಮಾಡ್ಬೋದು. ಯಾವುದೇ ರೀತಿ ರಿಸ್ಕ್ ಅಂತಾನು ಅನ್ಸೋದಿಲ್ಲ. ನಿಮ್ಗೇನಾದ್ರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಅಂದ್ರೆ ಈ ವಿಡಿಯೋಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟ್ ಆಗಿ ನಾನೇ ನಿಮ್ಮ ಇನ್ಬಾಕ್ಸ್ಗೆ ಕಳಿಸ್ಕೊಡ್ತೀನಿ. ಹಾಗೆ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ನಾನು ಲಿಂಕ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಇಂಟ್ರೆಸ್ಟ್ ಇದ್ದವ್ರು ಒಂದ್ಸಲ ಚೆಕ್ ಮಾಡಿ. ಇನ್ನು ಸಂಜೆಯಿಂದ ಫ್ರೆಶ್ ಅಪ್ ಆಗಿ ಟೌನ್ ಒಳಗಡೆ ಹೊರಟ್ವಿ. ಆಲ್ಮೋಸ್ಟ್ ದೊಡ್ಡ ಕೆಲಸಗಳೆಲ್ಲ ಮುಗ್ದಿದೆ ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಏನಿದ್ರು ಪುಟ್ ಐಟಮ್ಸ್ ಎಲ್ಲ ತರೋದಿತ್ತು. ಒಂದೊಂದಾಗೆ ನೆನಪಾದಂಗೆ ಹೋಗಿ ತರ್ತಾ ಇದ್ವಿ. ಜೊತೆಗೆ ನಮ್ಮ ಸಾಹೇಬ್ರಿಗೆ ಶರ್ಟ್ ಹೊಲೆ ಹಾಕಿದ್ವಿ, ಅದನ್ನು ಕೂಡ ಇಸ್ಕೊಂಡು ಎಲ್ಲ ಐಟಮ್ಸ್ ತೊಗೊಂಡು ಮನೆಗೆ ಬಂದು ಮತ್ತೆ ಒಂದು ಇನ್ವಿಟೇಷನ್ ಕಾರ್ಡ್ ಕೊಡೋದಿತ್ತು ಇವ್ರ ಫ್ರೆಂಡ್ ಮನೆಗೆ ಅಂತ. ಅಲ್ಲಿಗೂ ಹೋಗಿ ಕಾರ್ಡ್ ಎಲ್ಲ ಕೊಟ್ಟು ಅಲ್ಲೇ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು ಅಂತ ಅಲ್ಲೂ ಕೂಡ ಸ್ವಲ್ಪ ನೋಡಿಕೊಂಡು ಅಡ್ವರ್ಟೈಸ್ ಬಂದಮೇಲೆ ನಾವು ಗಾಡಿ ಎತ್ಕೊಂಡು ಸೀದಾ ಮನೆ ಕಡೆ ಬಂದಿದ್ದಾಯಿತು. ಇನ್ನು ಮನೆಗೆ ಬಂದು ಸ್ವಲ್ಪ ಡ್ರೆಸ್ಗಳಿಗೆಲ್ಲ ಸ್ಟಿಚ್ ಹಾಕೋದಿತ್ತು ಅಂತ ಸ್ಟಿಚ್ ಹಾಕೊಂಡು ಕೂತ್ಕೊಂಡೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.